ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಕವಿತಾ ರಾಘವ್ ಯೂಟ್ಯೂಬ್ ಚಾನಲ್. ನಾನಿಲ್ಲಿ ಇವತ್ತು ಏನು ವಿಷಯ ತಿಳಿಸ್ಕೊಡ್ತೀನಿ ಅಂತ ಆಲ್ರೆಡಿ ನಿಮಗೆ ಗೊತ್ತಾಗಿರುತ್ತೆ. ಹೌದು, ನಾನು ತಿಳಿಸ್ಕೊಡ್ತಿರೋ ವಿಷಯ ಪಿಂಪಲ್. ಇದು ಗಂಡು ಮಕ್ಕಳು ಹೆಣ್ಮಕ್ಳು ಅನ್ನೋದಿಲ್ಲ, ಎಲ್ಲರಿಗೂ ಬರುತ್ತೆ, ಎಲ್ಲ ವಯಸ್ಸಿನವ್ರಿಗೂ ಬರುತ್ತೆ. ಹಾಗಾಗಿ ಇದು ಪಿಂಪಲ್ ಅನ್ನೋದು ಬೇಜಾರು ಮಾಡಿಸೋ ವಿಷಯನೇ. ನಾವು ಪಿಂಪಲ್ ಬಂದರೆ ಹೊರಗಡೆ ಓಡಾಡೋದಕ್ಕೂ ಆಗಲ್ಲ. ನಾವು ಎಷ್ಟೇ ಟ್ರೈ ಮಾಡಿ ಏನೇ ಟ್ರೈ ಮಾಡಿದ್ರು ಕಡಿಮೆನೂ ಆಗ್ತಾ ಇರಲ್ಲ. ಇಲ್ಲಿ ನಾನು ಟ್ರೈ ಮಾಡಿ ನನಗೂ ಒಂದ್ಸರಿ ತುಂಬ ಫೇಸ್ ಫುಲ್ ಪಿಂಪಲ್ ಆಗಿಬಿಟ್ಟಿತ್ತು. ನಾನು ಒಂದ್ಸರಿ ಇದು ಟ್ರೈ ಮಾಡಿ ನನಗಿದು ಒಳ್ಳೆ ರಿಸಲ್ಟ್ ಸಿಕ್ತು. ಹಾಗಾಗಿ ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ. ಇದೇನು ಅಂತ ಗೊತ್ತೇ ಇರುತ್ತೆ, ಬೇವಿನ ಸೊಪ್ಪು, ಇದರಲ್ಲಿ ಎಷ್ಟು ಔಷಧಿ ಗುಣ ಇರುತ್ತೆ ಅಂತ ನಿಮ್ಗೆ ಆಲ್ರೆಡಿ ಗೊತ್ತೇ ಇರುತ್ತೆ. ಹಾಗಾಗಿ ಇದನ್ನು ನ್ಯಾಚುರಲಾಗಿ ಇದ್ರ ಜೊತೆಗೆ ಯಾವುದೇ ರೀತಿ ಕೆಮಿಕಲ್ ಹಾಕ್ತಲೇ, ಯಾವುದೇ ರೀತಿ ಬೇರೆ ಯೂಸ್ ಮಾಡ್ದಲ್ಲೇ ಜಸ್ಟ್ ಬರೀ ಇದು ಒಂದರಿಂದನೇ ಪಿಂಪಲ್ ಯಾವ ರೀತಿ ಕಡಿಮೆ ಮಾಡ್ಕೊಳ್ಳೋದು ಅಂತ ನಾನು ಹೇಳ್ಕೊಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ, ಎಲ್ಲ ಸ್ಕಿಪ್ ಮಾಡಿದೆ. ಬನ್ನಿ ಮಾಡೋಣ ಯಾವ ಥರ ಅಂತ. ನೋಡಿ, ಬೇವಿನ ಸೊಪ್ಪು ಅನ್ನೋದೇ ಎಷ್ಟು ಒಳ್ಳೇದಲ್ವಾ, ಎಷ್ಟು ಇದಕ್ಕೆಲ್ಲ ಯೂಸ್ ಮಾಡ್ತಾರೆ, ಎಷ್ಟು ಮೆಡಿಷನ್ ಯೂಸ್ ಮಾಡ್ತಾರೆ, ಇದರಲ್ಲಿ ಎಷ್ಟು ಫೇಸ್ ವಾಶ್ಗಳು ಯೂಸ್ ಮಾಡ್ತಾರೆ. ನಾನು ಕೂಡ ಇದೇ ಫೇಸ್ ವಾಶ್ನ 6-7 ವರ್ಷದಿಂದ ಯೂಸ್ ಮಾಡ್ತಿದ್ದೀನಿ. ಹಿಮಾಲಯ ನೀಮ್ ಫೇಸ್ ವಾಶ್ ನಿಜವಾಗ್ಲೂ ಒಳ್ಳೆ ರಿಸಲ್ಟ್ ಸಿಗುತ್ತೆ ಇದರಿಂದ. ಇದನ್ನು ಯಾವ ಥರ ಮಾಡೋದು ಅಂತ ನೋಡೋಣ ಬನ್ನಿ. ಫಸ್ಟು ನೀಟಾಗಿ ಬೇವಿನ ಸೊಪ್ಪನ್ನ ನೀಟಾಗಿ ವಾಶ್ ಮಾಡಿಕೊಂಡು ಆಮೇಲಿಂದ ಇದನ್ನು ಕುಡಿಯೋ ನೀರಲ್ಲೇ ಬೇಯಿಸ್ಕೊಬೇಕು. ಒಂದು 2 ಗ್ಲಾಸಷ್ಟು ನೀರು ಇಟ್ಬಿಟ್ಟು, ಕುಡಿಯೋ ನೀರು ಯಾಕಂತಂದರೆ ಇವಾಗ ನಾರ್ಮಲ್ ವಾಟರ್ ಎಲ್ಲೆಲ್ಲಿಂದನೋ ಬಂದಿರುತ್ತೆ ಟ್ಯಾಂಕ್ಗೆಲ್ಲ, ಮೊದಲೇ ಪಿಂಪಲ್ ಆಗಿರುತ್ತೆ, ಮತ್ತೆ ಜಾಸ್ತಿ ಆಗಬಹುದು ಅಂತ. ಹಾಗಾಗಿ ಫಿಲ್ಟ್ರ್ ನೀರಾದರೆ ಫುಲ್ಲು ಕ್ಲೀನಾಗಿರುತ್ತೆ, ನಾವು ಫೇಸ್ಗೆ ಅಪ್ಲೈ ಮಾಡೋದ್ರಿಂದ ಒಳ್ಳೆಯದು ಇದರಿಂದ. ಹಾಗಾಗಿ ಇದು ತುಂಬ ಒಳ್ಳೆ ರಿಸಲ್ಟ್ ಸಿಗುತ್ತೆ. ನನಗೆ ಒಂದು ಟೈಮು ಫೇಸ್ ತುಂಬ ಪಿಂಪಲ್ ಆಗಿಬಿಟ್ಟಿತ್ತು. ನಾನು ಇದನ್ನು ಎಲ್ಲಿ ನೋಡದೆ ಇಲ್ಲ, ಯಾರೋ ಹೇಳಿದ್ದು ಅಂತ, ನನಗೂ ಸರಿಯಾಗಿ ನೆನಪಿಲ್ಲ, ತುಂಬ ವರ್ಷಗಳಾಗೋಯಿತು. ಆ ಟೈಮಲ್ಲಿ ನಾನು ಇದನ್ನು ಯೂಸ್ ಮಾಡಿದ್ದೆ. ನಿಜವಾಗ್ಲೂ 100% ರಿಸಲ್ಟ್ ಸಿಕ್ಕಿತ್ತು ನನಗೆ. ಹಾಗಾಗಿ ನಿಮಗೂ ಎಲ್ಲರಿಗೂ ಗೊತ್ತಾಗಲಿ ಅಂತ ನಾನು ಇದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆ ಇದನ್ನು 2 ಟೈಪ್ ಮಾಡ್ಬೋದು. ಒಂದು ಈ ಥರ ನೀರಲ್ಲಿ ಕುದಿಸ್ಕೊಂಡು ಆ ನೀರನ್ನ ಹಚ್ಕೊಳ್ಳೋದು. ಇನ್ನೊಂದು ಬೇವಿನ ಸೊಪ್ಪನ್ನ ಫುಲ್ಲು ಚೆನ್ನಾಗಿ ರುಬ್ಕೊಳ್ಳಿ, ಅಂದರೆ ಮಿಕ್ಸಿಲಿ ಚೆನ್ನಾಗಿ ರುಬ್ಕೊಂಡು ಅದಕ್ಕೊಂಚೂರು ಅರಿಶಿನ ಹಾಕ್ಕೊಂಡು ರುಬ್ಕೊಳ್ಳಿ. ಅದು ರುಬ್ಕೊಂಡಿದ್ದಾದ್ಮೇಲೆ ಅದರಲ್ಲಿ ರಸ ಬರುತ್ತೆ ಅಲ್ವಾ, ಆ ರಸನ ಹಿಂಡ್ಕೊಂಡು ಆ ರಸನ ಕೂಡ ಹಚ್ಕೋಬೋದು. ಇದು ಯಾವ ಥರ ಬೇಯಬೇಕು ಅಂತಂತಂದರೆ, ಇದು ಪೂರ್ತಿ ಒಂದು ಅರ್ಧ ಗಂಟೆನಾದರೂ ಚೆನ್ನಾಗಿ ಬೇಯಬೇಕು. ಈ ಬೇವಿನ ಸೊಪ್ಪು ಗ್ರೀನ್ ಕಲರ್ ಇರುತ್ತೆ ಅಲ್ವಾ, ಆ ಗ್ರೀನ್ ಕಲರೆಲ್ಲ ರಸದಲ್ಲಿ ಬಿಟ್ಕೊಬೇಕು. ಒಂದು 2 ನಿಮಿಷ 3 ನಿಮಿಷ ಬೇಯಿಸಿದ್ರೆ ಆಗೋದಿಲ್ಲ, ಒಂದು ಅರ್ಧ ಗಂಟೆನಾದರೂ ಬೇಯಿಸ್ಕೊಳ್ಳಿ. ಆ ವೈಟ್ ಕಲರ್ ನೀರೇನಾಗುತ್ತೆ ಫುಲ್ಲು ಗ್ರೀನ್ ಕಲರ್, ಅಂದರೆ ಆ ರಸ ಎಲ್ಲ ಬಿಟ್ಕೊಬೇಕು. ನೀವು ಇಲ್ಲಿ ಆದಷ್ಟು ಬಲ್ತಿರೋದು ಬೇವಿನ ಸೊಪ್ಪು ತಗೊಳ್ಳಿ. ಎಳೆದು ತಗೊಂಡ್ರೆ ಏನಾಗುತ್ತೆ, ನೀರು ಅಂದರೆ ಅದ್ರದ್ದು ರಸ ಯಾವುದು ಬಿಟ್ಕೊಳ್ಳೋಕ್ಕಾಗೋದಿಲ್ಲ. ಹಾಗಾಗಿ ಚೆನ್ನಾಗಿ ಬಲ್ತಿರೋದು ತಗೊಳ್ಳಿ. ನಾವಿಲ್ಲಿ ಸಿಟಿಲಿರೋರು ಇದನ್ನು ಇವಾಗ ಹಬ್ಬ ಇತ್ತು ಅಂತ ಹೇಳ್ಬಿಟ್ಟು ಬೇಗ ಸಿಕ್ಕಿದೆ. ಇಲ್ಲ ಅಂತಂದರೆ ನಾವು ಇದೇನಿದ್ರು ಆನ್ಲೈನಲ್ಲಿ, ನಾನು ಎಷ್ಟೋ ಸರಿ ಆನ್ಲೈನಲ್ಲಿ ಆರ್ಡ್ರ್ ಮಾಡಿದ್ದೀನಿ ಬ್ಲಿಂಕಿಟಲ್ಲಿ. ಹಾಗಾಗಿ ನೀವು ಯಾರಾದರೂ ಸಿಟಿಲಿರೋರು ಎಲ್ಲಿ ಹುಡ್ಕೋಕೆ ಹೋಗೋದು ಅಂತ, ಬ್ಲಿಂಕಿಟಲ್ಲಿ ಸಿಗುತ್ತೆ ನೋಡಿ, ಆರ್ಡ್ರ್ ಮಾಡ್ಕೊಬೋದು. ಇದು ಎಷ್ಟು ಒಳ್ಳೇದಂತ, ಅಕಸ್ಮಾತ್ ಮೈ ತುಂಬ ಗುಳ್ಳೆಗಳು ಆ ಥರ ಎಲ್ಲ ಆಗಿದ್ರೂ ಇದನ್ನು ರುಬ್ಬಿಟ್ಟು ಅದನ್ನು ಹಚ್ಕೊಬೋದು. ಇಲ್ಲ ಪ್ರತಿದಿನ ನೀರಲ್ಲಿ ಸ್ನಾನ ಮಾಡಬೇಕಾದ್ರೆ ಬಿಸಿನೀರಿಗೆ ಇದನ್ನು ಹಾಕ್ಕೊಂಡು ಅದ್ರ ರಸ ಬಿಟ್ಕೊಂಡಿರುತ್ತೆ, ಅದನ್ನು ಸ್ನಾನ ಮಾಡ್ಕೊಬೋದು. ಇದು ತುಂಬ ಒಳ್ಳೆಯದು ಬೇವಿನ ಸೊಪ್ಪು. ನಮಗೆ ಊರಲ್ಲಿದ್ದಾಗೆಲ್ಲನ ಹಬ್ಬ ಬಂತು ಅಂದರೆ ಸಾಕು, ಇದನ್ನು ಕೂಡ ಎಲ್ಲ ಗುಳ್ಳೆಗಳಾದರೆ ನೀಟಾಗಿ ಹಚ್ಬಿಟ್ಟು ಸ್ನಾನ ಮಾಡ್ಕೊಬೇಕಾಗಿತ್ತು. ಈ ಯುಗಾದಿ ಹಬ್ಬ ಬಂತು ಅಂದರೆ ಅಟ್ಲೀಸ್ಟ್ ವರ್ಷಕ್ಕೊಂದು ಸರಿನಾದ್ರೂ ಇದ್ರ ರಸ ಅಂತ ಅಂದರೆ ಇದೆಷ್ಟು ಔಷಧಿ ಗುಣ ಇರುತ್ತೆ ಅಲ್ವಾ. ಈ ರಸ ನಮ್ಮ ಮೈ ಮೇಲೆ ಬಿದ್ದರೆ ಯಾವುದೇ ರೀತಿ ಏನು ಅಲರ್ಜಿ ಆ ಥರ ಏನೇ ಇದ್ದರೂ ಎಲ್ಲ ಹೋಗುತ್ತೆ ಅನ್ನೋ ಒಂದು ರೀಸನ್ನು. ಹಾಗಾಗಿ ನಾನು ಇದನ್ನು ತುಂಬ ಸರಿ ಟ್ರೈ ಮಾಡಿದ್ದೀನಿ. ನೀವೊಂದು ಸರಿ, ಇವಾಗ ಇದು ಒಂದೇ ಸರಿ ಹಚ್ಕೊಂಡಿದ್ದ ತಕ್ಷಣ ಹೋಗೋದಿಲ್ಲ. ಯಾವುದೇ ಆಗಲಿ, ಎಷ್ಟೇ ಕಾಸ್ಟ್ಲಿ ಪ್ರಾಡಕ್ಟ್ ಆಗಲಿ, ಇಲ್ಲ ಎಷ್ಟೇ ಹಾಸ್ಪಿಟಲ್ಗೆ ಹೋದ್ರೂ ಒಂದೇ ದಿನಕ್ಕೆ ಯಾವುದೂ ಹೋಗೋದಿಲ್ಲ. ಹಾಗಾಗಿ ನೀವಿಲ್ಲಿ ಅಟ್ಲೀಸ್ಟ್ 1 ವೀಕ್, ತುಂಬ ಜಾಸ್ತಿ ಇದ್ದರೆ 1 ವೀಕ್ ಆದರೂ ಟೈಮ್ ಹಿಡಿಯುತ್ತೆ. ಬಟ್ ಪ್ರತಿದಿನ ಡೈಲಿ ಅಪ್ಲೈ ಮಾಡಬೇಕು. ಇದು ನೋಡಿ, ಇದು ಚೆನ್ನಾಗಿ ಬೆಂದಿದ್ದಾದಮೇಲೆ ಇದನ್ನು ಸೋಸ್ಕೊಂಡು ಇದನ್ನು ವೇಸ್ಟು ಬಿಸಾಕಿಬಿಡೋದೆ. ಇದನ್ನು ಫುಲ್ಲು ತಣ್ಣಗೆ, ಆಮೇಲೆ ಬಿಸಿದೇ ಹಚ್ಕೊಂಡ್ಬಿಟ್ಟಿರ ಇದನ್ನು ಪೂರ್ತಿ ತಣ್ಣಗಾಗೋಕ್ಕೆ ಬಿಡಬೇಕು. ಇದು ತಣ್ಣಗಾದಮೇಲೆ ನಾವು ಇದನ್ನು ಅಪ್ಲೈ ಮಾಡ್ಕೊಬೇಕು. ಅಟ್ಲೀಸ್ಟ್ 1 ವಾರ ನೀವು ಅಪ್ಲೈ ಮಾಡ್ಕೊಬೇಕಾಗುತ್ತೆ. ನೀವು ಏನಿದ್ರು ಊಟ ಎಲ್ಲ ಮುಗಿಸ್ಕೊಂಡು ನೈಟು ಮಲ್ಕೊಬೇಕಾದ್ರೆ ಫಸ್ಟು ನೀಟಾಗಿ ಫೇಸ್ ವಾಶ್ ಮಾಡ್ಕೊಂಡಿದ್ದಾದಮೇಲೆ ಆಮೇಲೆ ನೀವು ಅಪ್ಲೈ ಮಾಡ್ಕೊಬೇಕು. ಈ ಥರ ಕಾಟನ್ ತೊಗೊಳ್ಳಿ, ಅಂತಂದರೆ ಹತ್ತಿ ತೊಗೊಂಡು ಅದು ತಣ್ಣಗಾದಮೇಲೆ ಆ ನೀರನ್ನ
ಅದ್ಬಿಟ್ಟು ಅದರ ರಸನ ಫುಲ್ ಫೇಸ್ಗೆ ಏನು ಪಿಂಪಲ್ ಎಲ್ಲಾಗಿದೆಯೋ ಅಲ್ಲಿ ಅಂತಲ್ಲ ಫುಲ್ ಫೇಸ್ಗೆ ನೀವು ಅಪ್ಲೈ ಮಾಡ್ಕೊಬೇಕು. ಈ ಥರ ಪ್ರತಿದಿನ ಒಂದೇ ದಿವಸಕ್ಕೆ ಯಾವುದೂ ಆಗೋಲ್ಲ. ಅಟ್ಲೀಸ್ಟ್ ಒಂದು 3 days 4 days ಇಲ್ಲ 1 week ಆದರೂ ಬೇಕಾಗುತ್ತೆ ಪೂರ್ತಿ ಪಿಂಪಲ್ಸ್ ಹೋಗಬೇಕು ಅಂತಂದರೆ. ಆದರೆ ನೀವು ಒಂದು ದಿವಸ ಹಚ್ಕೊಂಡು ಪಿಂಪಲ್ ಹೋಗಿಲ್ಲ ಅಂತೇಳಿ ಬಿಡಬಾರ್ದು. 1 week ಟ್ರೈ ಮಾಡಿ. ಇದನ್ನು ಆರಾಮಾಗಿ ನೀವು ರೆಡಿ ಮಾಡಿಟ್ಕೊಂಡು ಫ್ರಿಜ್ಜಲ್ಲಿ ಇಟ್ಕೋಬೋದು. ಹಳ್ಳಿ ಕಡೆ ಇರೋರಾದರೆ ಆರಾಮಾಗಿ ಡೈಲಿ ಫ್ರೆಶ್ಶಾಗಿ ಮಾಡ್ಕೊಬೋದು. ಇಲ್ಲಿ ಸಿಟೀಲಿ ಒಂದಿನನೇ ಸಿಗೋದಿಲ್ಲ. ಹಾಗಾಗಿ ಒಂದಿನ ಇಟ್ಕೊಂಡು ಆರಾಮಾಗಿ ಚೆನ್ನಾಗಿ ಒಂದು ಸ್ವಲ್ಪ ಜಾಸ್ತಿ ಮಾಡ್ಕೊಂಡು ಫ್ರಿಜ್ಜಲ್ಲಿ ಇಟ್ಕೊಂಡು ಒಂದು 15 ನೋಡಿದ್ರಿ ಅಲ್ವಾ ಯಾವ ಥರ ಅಪ್ಲೈ ಮಾಡೋದು ಅಂತ. ಇವಾಗ ಇಲ್ಲಿ 1 ಲೇಯರ್ ಅಪ್ಲೈ ಮಾಡಿದ್ದಾದಮೇಲೆ ಇದು ಸುಮ್ಮನೆ ಬಿಡೋದಲ್ಲ, ಮತ್ತೆ ಇದ್ರ ಮೇಲೇ ಒಂದು 3 ಲೇಯರ್ ಅಪ್ಲೈ ಮಾಡಬೇಕು. ಯಾವ ಥರ ಅಂತಂದರೆ ಫಸ್ಟ್ ಇವಾಗ ಇದು ಅಪ್ಲೈ ಮಾಡಿದ್ದೀವಲ್ವ, ನಾವು 5 minutes ಬಿಟ್ಮೇಲೆ ಡ್ರೈ ಆಗುತ್ತೆ. ಡ್ರೈ ಆದಮೇಲೆ ಮತ್ತೆ ಅದ್ರ ಮೇಲೆ ಅಪ್ಲೈ ಮಾಡಿ, ಮತ್ತೆ ಡ್ರೈ ಆದಮೇಲೆ ಮತ್ತೆ ಅಪ್ಲೈ ಮಾಡಿ, ಒಂದು 3 ಲೇಯರ್ ಅಪ್ಲೈ ಮಾಡಿ ನೀಟಾಗಿ ಸ್ವಲ್ಪ ಜಾಸ್ತಿ ಆದಷ್ಟು ಬೇಗ ಪಿಂಪಲ್ಸ್ ಕಡಿಮೆ ಆಗುತ್ತೆ. ಹಾಗಾಗಿ ಇದನ್ನು ನೈಟ್ ಟೈಮೇ ಮಾಡಿ, ಆದಷ್ಟು ಡೇಗಿಂತ ನೈಟ್ ಪೂರ್ತಿ ಒಂದು 3 days ಮಾಡಿ. 3 days ಮಾಡಾದ್ಮೇಲೆ ನಿಮಗೆ ರಿಸಲ್ಟ್ ಸಿಗುತ್ತೆ. ಬಟ್ ಯಾವುದೇ ರೀತಿ ಫೇಸ್ ವಾಶ್ ಮಾಡೋಕ್ಕೆ ಹೋಗ್ಬಿಡಿ. ನೈಟ್ ಹಚ್ಕೊಂಡ್ಮೇಲೆ ಮಾರ್ನಿಂಗ್ ನಿಮಗೆ ಗೊತ್ತಾಗುತ್ತೆ. ಹಾಗೆ ಇದನ್ನು ಮಾಡಿ ಇಟ್ಕೊಬೋದು ಫ್ರಿಜ್ಜಲ್ಲಿ ಒಂದು 15ರಿಂದ 1 monthವರೆಗೂ ಫ್ರಿಜ್ಜಲ್ಲಿ ಇಟ್ಕೊಂಡು ಪ್ರತಿದಿನ ನೈಟ್ ಅಪ್ಲೈ ಮಾಡ್ಕೊಬೋದು. ನಿಜವಾಗ್ಲೂ ಕಡಿಮೆ ಆಗುತ್ತೆ, 100% ಕಡಿಮೆ ಆಗುತ್ತೆ. ಹಾಗಾಗಿ ನೀವಿಲ್ಲಿ ಇವಾಗ ಹಳ್ಳಿ ಕಡೆ ಅದೇ ಪ್ರತಿದಿನ ಫ್ರೆಶ್ ಆಗಿ ಮಾಡ್ಕೊಂಡು ಯೂಸ್ ಮಾಡ್ಬೋದು. ಈ ಕಡೆ ಸಿಟೀಲಿ ಪ್ರತಿದಿನ ತಗೊಬಂದು ಮಾಡ್ಕೊಳ್ಳೋದಕ್ಕಾಗಲ್ಲ. ಹಾಗಾಗಿ ಈ ಥರ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಂಡು ಒಂದು 15 days ಯೂಸ್ ಮಾಡ್ಬೋದು ಆರಾಮಾಗಿ. 100% ರಿಸಲ್ಟ್ ಸಿಗುತ್ತೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು. ಹಾಗೆ ಇನ್ನೂ ಹೆಚ್ಚು ವೀಡಿಯೋಸ್ಗೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.